ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಜಯ. ಫ್ರೆಂಡ್ಸ್, ಗುಲಾಬಿ ಗಿಡಗಳನ್ನು ಕಟಿಂಗಿಂದ ಯಾವ ರೀತಿ ಈಸಿಯಾಗಿ ಗ್ರೋ ಮಾಡ್ಬೋದು ಅಂತ ನಾನಿವತ್ತು ತೋರಿಸ್ತೀನಿ. ಒಬ್ಬರು ಕೇಳಿದ್ರು ಗುಲಾಬಿ ಗಿಡಗಳನ್ನು ಯಾವ ರೀತಿ ಪಾಟಿಂಗ್ ಮಿಕ್ಸಲ್ಲಿ ಕಟಿಂಗನ್ನು ನೆಡಬೇಕು ಮತ್ತು ಅದನ್ನು ಯಾವ ಟೈಮಲ್ಲಿ ನೆಡಬೇಕು, ಹೇಗೆ ನೆಡಬೇಕು ಅನ್ನೋದನ್ನು. ಹಾಗಾಗಿ ಈಗ ಒಳ್ಳೆ ಟೈಮ್ ಆಗಿರೋದ್ರಿಂದ ನಾನಿವತ್ತು ಅದನ್ನು ಕಟಿಂಗಿಂದಾನೇ ಗ್ರೋ ಮಾಡಿ ತೋರಿಸ್ತೀನಿ. ನನ್ನ ಹತ್ರ ಇರೋ ಎಲ್ಲ ಗಿಡಗಳು ನಾನು ಆಲ್ಮೋಸ್ಟ್ ಕಟಿಂಗಿಂದಾನೇ ಬೆಳೆಸ್ಕೊಂಡಿದ್ದೀನಿ. ತುಂಬ ಗುಲಾಬಿ ಗಿಡಗಳು ಇವೆ ನನ್ನ ಹತ್ರ. ಫ್ರೆಂಡ್ಸ್, ನೀವು ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ, ನೀವು ನೋಡ್ಬೋದು. ನಾನು ತುಂಬಾ ಗಾರ್ಡನ್ ವೀಡಿಯೋಸ್ಗಳನ್ನು ಮಾಡಿದ್ದೀನಿ. ನೋಡಿ, ಎಷ್ಟೊಂದು ಚೆನ್ನಾಗಿ ಹೂ ಬಿಡಲಿಕ್ಕೆ ಏನೇನು ಮಾಡಬೇಕು ಅನ್ನೋದನ್ನು ಕೂಡ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ಇನ್ನು ಮುಂದೆ ಕೂಡ ಇದರ ಆರೈಕೆನ ಹೇಗೆ ಮಾಡಬೇಕು, ಏನೇನು ಹಾಕಬೇಕು ಅಂತ ವಿಡಿಯೋ ಮಾಡ್ತೀನಿ. ಹಾಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಮಾಡಿಬಿಡಿ ಫ್ರೆಂಡ್ಸ್. ನಿಮ್ಮ ಲೈಕಿಂದ ನನಗೆ ಪ್ರೋತ್ಸಾಹ ಸಿಗುತ್ತೆ. ನೋಡಿ, ಇವೆಲ್ಲ ನಾನು ಈಗ 2 ತಿಂಗಳ ಹಿಂದೆ ನಾನು ಕಟಿಂಗಿಂದ ಬೆಳೆಸ್ಕೊಂಡಿರೋದು. ನಾನು ಕವರ್ನಲ್ಲೇ ಎಲ್ಲದನ್ನೂ ಬೆಳೆಸ್ಕೊಂಡಿದ್ದೀನಿ. ಇದು 2 ತಿಂಗಳಿಗೆಲ್ಲ ಮೊಗ್ಗುಬಿಟ್ಟಿದೆ. ನೋಡಿ, ತುಂಬ ಚೆನ್ನಾಗಿ ಬಂದಿದೆ ಸಸಿಗಳು. ನಾವು ಗುಲಾಬಿ ಕಟಿಂಗನ್ನು ತಗೊಂಡು ಬೆಳೆಸಬೇಕಾದ್ರೆ ನಾವು ಜನವರಿಯಿಂದ ಫೆಬ್ರವರಿ ಒಳಗಡೆ ನಾವು ಅದನ್ನು ಕಟಿಂಗನ್ನು ನೆಡಬೇಕು. ಈ ಚಳಿ ಇರುತ್ತಲ್ಲ, ಆಗ ಈ ಕಟಿಂಗು ಬಾಡಲ್ಲ, ಚೆನ್ನಾಗಿ ಬರುತ್ತೆ. ನೋಡಿ, ನಾನಿಲ್ಲಿ ಯಾವ ರೀತಿ ಕಟಿಂಗನ್ನು ತೊಗೋಬೇಕು ಅನ್ನೋದನ್ನು ತೋರಿಸ್ತೀನಿ. ತುಂಬ ಬಲ್ತಿರೋವಂಥ ಕಟಿಂಗನ್ನು ತೊಗೋಬೇಡಿ, ತುಂಬ ಎಳೆದಾಗಿರೋವಂಥ ಕಟಿಂಗನ್ನು ತೊಗೋಬೇಡಿ. ಹಾಗೆ 2 ಗಣ್ಣುಗಳ ಮಧ್ಯದಲ್ಲಿ ನಾವು ಅದನ್ನು ಕಟ್ ಮಾಡ್ಕೋಬೇಕು, ಕಟಿಂಗನ್ನು ಮಾಡಬೇಕು. ನೋಡಿ, ನಾನಿಲ್ಲಿ ಯಾವ ರೀತಿ ಕಟಿಂಗ್ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ. ಸ್ವಲ್ಪ ಯಾವುದೇ ಗಿಡಗಳನ್ನು ಕಟಿಂಗ್ ಮಾಡೋದಾದರೂ ನಾವು ಸ್ವಲ್ಪ ಕ್ರಾಸಲ್ಲಿ ಕಟ್ ಮಾಡಬೇಕು. ಯಾಕಂದರೆ ನಾವು ನೀರು ಹಾಕಿದಾಗ ಅದು ಒಳಗಡೆ ಇಳಿಯಲ್ಲ, ಜಾರಿ ಬೀಳುತ್ತೆ. ಹಾಗಾಗಿ ನಾವು ಕಟಿಂಗ್ ಮಾಡಿದ ಮೇಲೆ ಅಲೋವೆರಾ ಜೆಲ್ಲು ಅಥವಾ ಅರಿಸಿನ ಏನಾದರೂ ಅದು ಫಂಗಸ್ ಆಗದೆ ಇರೋ ಹಾಗೆ ಅದಕ್ಕೆ ಹಚ್ಚಬೇಕಾಗತ್ತೆ. ನಾನಿಲ್ಲಿ ಹಚ್ಚಿರೋದನ್ನು ತೋರಿಸಿಲ್ಲ, ಆಲ್ರೆಡಿ ಒಂದು ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ. ಹಾಗಾಗಿ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇಲ್ಲ. ನೋಡಿ, ಈ ರೀತಿ ಸ್ವಲ್ಪ ಕ್ರಾಸಲ್ಲಿ ಹಿಡಿದು ನಾವು ಕಟಿಂಗ್ ಮಾಡಬೇಕು. ಯಾವುದೇ ಕಟಿಂಗ್ ಆದರೂ ಅಷ್ಟೇ. ನೋಡಿ, ಅದು ಅಲ್ಲಿ ಕೆಳಗಡೆ ನೀರು ಹೋಗುತ್ತೆ ಅಂತ, ಒಳಗಡೆ ಹೋಗಲ್ಲ ನೀರು ನಾವು ಈ ರೀತಿ ಕಟಿಂಗ್ ಮಾಡಿದಾಗ. ಹಾಗಾಗಿ ನೋಡಿ, ಈ ರೀತಿ ಮಾಡಬೇಕು. ನೋಡಿ, ನಾನಿಲ್ಲಿ ಕವರಲ್ಲೇ ನೆಟ್ಟು ತೋರಿಸ್ತೀನಿ. ನಾನಿಲ್ಲಿ ಪಾಟಿಂಗ್ ಮಿಕ್ಸ್ಗೆ 1 ಪಾರ್ಟ್ ಮಣ್ಣು, 1 ಪಾರ್ಟ್ ಗೊಬ್ಬರ ಮತ್ತು 1 ಪಾರ್ಟ್ ಭತ್ತದ ಹೊಟ್ಟೆನ ತೊಗೊಂಡಿದ್ದೀನಿ. ಸ್ವಲ್ಪ ನೀರು ಬಸಿದು ಹೋಗಿರೋವಂಥ ಪಾಟಿಂಗ್ ಮಿಕ್ಸ್ ಆಗಬೇಕು. ನಾನಿಲ್ಲಿ ಇವತ್ತು ಪಾಟಿಂಗ್ ಮಿಕ್ಸ್ನೇ ಹಾಕಿ ನೆಟ್ಟು ತೋರಿಸ್ತೀನಿ. ನೋಡಿ, ನಾನಿಲ್ಲಿ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡ್ತೀನಿ. ತುಂಬ ಉದ್ದವಾದ ಪೀಸ್ ಬೇಡ ನಮಗೆ. ಅಲ್ಲಿ 1 ಗ್ರೇಣು ಇದ್ದರೆ ಸಾಕು. 4 ರಿಂದ 5 ಇಂಚು ಉದ್ದ ಕಟಿಂಗನ್ನು ತೊಗೊಂಡ್ರೆ ಸಾಕು. ನೋಡಿ, ನಾನಿಲ್ಲಿ ಮತ್ತೆ ಕಟಿಂಗ್ ಮಾಡಿಕೊಂಡು ನಾವು ಒಂದೇ ಕವರಲ್ಲಿ 3 ರಿಂದ 4 ಕಟಿಂಗನ್ನು ಬೆಳೆಸ್ಕೊಂಡ್ರೆ ಅದರಲ್ಲಿ ಎಲ್ಲವೂ ಬದುಕತ್ತೆ ಅಂತ ಇಲ್ಲ. ಒಂದೊಂದು ಬದುಕತ್ತೆ, ಒಂದೊಂದು ಸತ್ತು ಹೋಗಿಬಿಡತ್ತೆ. ಹಾಗಾಗಿ ನಾವು 3 ರಿಂದ 4 ಕಟಿಂಗ್ಗಳನ್ನು ತಗೊಂಡು ಕಟಿಂಗ್ ಮಾಡಿಕೊಂಡು ನೆಟ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾವು ಈ ಕಟಿಂಗನ್ನು ಮಾರ್ಚ್ ಮತ್ತು ಏಪ್ರಿಲ್ ಮೇವರೆಗೂ ನಾವು ಈ ಯಾವುದೇ ಕಟಿಂಗನ್ನು ಬೆಳೆಸ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗುತ್ತೆ. ಆ ಟೈಮಲ್ಲಿ ನಾವು ಕಟಿಂಗನ್ನು ಹಾಕಬಾರ್ದು. ಯಾಕಂದರೆ ತುಂಬ ಬಿಸಿಲು ಇರೋದರಿಂದ ನಾವು ವಾತಾವರಣದಲ್ಲಿ ಶಾಖ ಇರೋದರಿಂದ ಕಟಿಂಗ್ ಯಾವುದೇ ಬೇರು ಬರಲ್ಲ. ನೋಡಿ, ನಾನಿಲ್ಲಿ ಅಲೋವೆರಾನ ತಗೊಂಡು ಅದರೊಳಗಡೆ ಡಿಪ್ ಮಾಡಿಕೊಂಡು, ಇದು ರೂಟಿಂಗ್ ಹಾರ್ಮೋನ್ ಆಗಿ ಕೆಲಸ ಮಾಡುತ್ತೆ. ಇದರಲ್ಲಿ ಡಿಪ್ ಮಾಡಿ ನೆಡೋದ್ರಿಂದ ತುಂಬ ಚೆನ್ನಾಗಿ ಬೇರುಗಳು ಬರುತ್ತೆ. ಅದರಲ್ಲಿ ಡಿಪ್ ಮಾಡಿ ನಾನು ನೆಡ್ತೀನಿ. ಮತ್ತು ಮೇ 20 ನಂತರ 20ನೇ ತಾರೀಕು ನಂತರ ನಾವು ನೆಡ್ಬೋದು. ಯಾಕಂದರೆ ಒಂದೊಂದು ಮಳೆ ಬೀಳ್ತಾ ಇರುತ್ತೆ. ಆಗ ನಾವು ಕೆಲವು ಕಟಿಂಗ್ಗಳನ್ನು ಅಷ್ಟರ ಮೇಲೆ ಯಾವುದೇ ಕಟಿಂಗನ್ನು ಬೆಳೆಸ್ಕೊಂಡ್ರು ಮಳೆ ತುಂಬ ಜೋರು ಬರೋದ್ರೊಳಗಡೆ ಒಂದು ಆಗಸ್ಟ್ ಒಳಗಡೆ ಕಟಿಂಗನ್ನು ನಾವು ಬೆಳೆಸ್ಕೋಬೋದು. ಆ ಟೈಮಲ್ಲೂ ಕೂಡ ಚೆನ್ನಾಗಿ ಬೇರು ಬರುತ್ತೆ, ಯಾವುದೇ ಕಟಿಂಗನ್ನು ಬೆಳೆಸೋದಾದರೂ. ಇಷ್ಟೇ ಫ್ರೆಂಡ್ಸ್, ತುಂಬ ಮಳೆ ಇರುವಾಗ ಮತ್ತು ತುಂಬ ಬಿಸಿಲಿರುವಾಗ ಯಾವುದೇ ಕಟಿಂಗನ್ನು ಬೆಳೆಸೋಕ್ಕಾಗಲ್ಲ. ಇದಿಷ್ಟನ್ನು ನಾವು ನೆನಪಿಟ್ಕೊಂಡ್ರೆ ನಾವು ಯಾವುದೇ ಕಟಿಂಗನ್ನು ಈಸಿಯಾಗಿ ಗ್ರೋ ಮಾಡ್ಕೋಬೋದು.
ನೋಡಿ ನಾನಿಲ್ಲಿ ಪಾಟಿಂಗ್ ಮಿಕ್ಸ್ನ ಕವರಿಗೆ ಮುಕ್ಕಾಲು ಭಾಗ ಆಗುವಷ್ಟು ಹಾಕ್ಕೊಳ್ತೀನಿ. ತುಂಬ ದೊಡ್ಡ ದೊಡ್ಡ ಕಲ್ಲನ್ನು ಇದ್ದರೆ ಪಾಟಿಂಗ್ ಮಿಕ್ಸಲ್ಲಿ ತೆಕ್ಕೊಬಿಡಿ, ಬೇಡ. ಸ್ವಲ್ಪ ಚಿಕ್ಕ ಚಿಕ್ಕ ಕಲ್ಲಿದ್ದರೆ ಏನೂ ಆಗಲ್ಲ. ನಾನು ಹಾಗೆ ನೆಡ್ತೀನಿ. ಮತ್ತು ತುಂಬ ಗಟ್ಟಿಯಾಗಿರುವಂಥ ಮಣ್ಣನ್ನು ತೊಗೋಬೇಡಿ, ಸ್ವಲ್ಪ ಉಂಡೆ ಉಂಡೆ ಆಗಿರುವಂಥ ಮಣ್ಣು ಬೇಡ, ಹುಡಿ ಹುಡಿಯಾಗಿರಲಿ ಮಣ್ಣು, ಆಗ ತುಂಬ ಚೆನ್ನಾಗಿ ಬೇರು ಬರುತ್ತೆ. ನೀವು ಮರಳಲ್ಲಿ ಕೂಡ ಇದನ್ನು ನೆಟ್ಕೋಬೋದು, ಅದು ಚೆನ್ನಾಗಿ ಬರುತ್ತೆ. ನಾನು ಇನ್ನು ಮುಂದೆ ಮೇ ಎಂಡಲ್ಲಿ ನಾನು ಮರಳಲ್ಲಿ ನೆಡೋದನ್ನು ಹೇಗೆ ಅಂತ ತೋರಿಸ್ತೀನಿ. ಆ ಟೈಮಲ್ಲಿ ನಾವು ಚೆನ್ನಾಗಿ ಬೆಳೆಸ್ಕೋಬೋದು, ಯಾವುದೇ ಕಟಿಂಗನ್ನು ನೆಟ್ಕೊಂಡ್ರು ಚೆನ್ನಾಗಿ ಬರುತ್ತೆ. ಹಾಗಾಗಿ ನೋಡಿ ನಾನಿಲ್ಲಿ ಮುಕ್ಕಾಲು ಭಾಗ, ನಾವು ತುಂಬ ತುಂಬಿಕೊಂಡ್ರೆ ತೇವಾಂಶ ಜಾಸ್ತಿ ಆಗಿ ಅದು ಬೇರು ಬರಲ್ಲ, ಹಾಗಾಗಿ ಮುಕ್ಕಾಲು ಭಾಗ ಮಣ್ಣನ್ನು ಹಾಕ್ಕೊಂಡ್ರೆ ಸಾಕು. ಫ್ರೆಂಡ್ಸ್, ನಾನು ತುಂಬಾ ಗಾರ್ಡನ್ ವಿಡಿಯೋಗಳನ್ನು ಮಾಡಿದ್ದೀನಿ. ನೀವು ನನ್ನ ಚಾನಲ್ಗೆ ಹೋದರೆ ಎಲ್ಲ ರೀತಿಯ ಫರ್ಟಿಲೈಸರು, ಪೆಸ್ಟಿಸೈಡು ಮತ್ತು ಗುಲಾಬಿ ಗಿಡಗಳ ಆರೈಕೆ ಎಲ್ಲವೂ ಇದೆ. ನೋಡಿ ನಾನಿಲ್ಲಿ ನೀರನ್ನು ಹಾಕ್ಕೊಳ್ತೀನಿ, ಯಾಕಂದರೆ ನಾವು ಅಲ್ಲಿ ನೆಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಅಂತ ನೀರನ್ನು ಹಾಕ್ಕೊಂಡು, ನೋಡಿ ನೀರನ್ನು ಹಾಕ್ಕೊಂಡು ನೆಡಬೇಕಾಗತ್ತೆ ನಾವಿಲ್ಲಿ. ಹಾಗೆ ನಾವು ಇದನ್ನು ನೆರಳಲ್ಲೇ ಇಡಬೇಕು, ಸ್ವಲ್ಪನೂ ಇದಕ್ಕೆ ಬಿಸಿಲು ತಾಗಬಾರ್ದು. ಹಾಗಂತ ಮನೆ ಒಳಗಡೆ ಇಟ್ಟರೆ ಬರಲ್ಲ, ಬೆಳಕು ಬೇಕು. ನೋಡಿ ನಾನಿಲ್ಲಿ ಹೋಲ್ಗಳನ್ನು ಮಾಡ್ಕೊಳ್ತೀನಿ, ಹೋಲ್ ಮಾಡಿಕೊಂಡೇ ನೆಡಬೇಕು. ನಾವು ಹಾಗೇ ಕಟಿಂಗನ್ನು ಹೋಗಿದ್ರೆ ಅದು ಸಿಪ್ಪೆ ಸೊಲ್ದು ಹೋಗಿಬಿಡತ್ತೆ, ಹಾಗಾಗಿ ಅದು ಬೇರು ಬರಲ್ಲ. ನೋಡಿ ಹೋಲ್ ಮಾಡಿಕೊಂಡು ಅದರೊಳಗಡೆ ಇಟ್ಟು ಸ್ವಲ್ಪ ಪ್ರೆಸ್ ಮಾಡಬೇಕು. ಯಾವುದೇ ಕಾರಣಕ್ಕೂ ನಾವು ನೆಟ್ಟ ಮೇಲೆ ಅದು ಅಲುಗಾಡಬಾರ್ದು, ಹಾಗಾದರೆ ಬೇರು ಬರಲ್ಲ. ನಾನಿಲ್ಲಿ ಎಲೆಗಳನ್ನು ತೆಕ್ಕೊಂಡಿಲ್ಲ, ನೀವು ಬೇಕಾದರೆ ಎಲೆಗಳನ್ನು ತೆಕ್ಕೊಂಡು ನೆಡ್ಬೋದು. ನಾನು ಹಾಗೇ ನೆಟ್ಟಿದ್ದೀನಿ. ತುಂಬ ವಿಧಾನದಲ್ಲಿ ನಾವು ಗುಲಾಬಿ ಗಿಡಗಳನ್ನು ಅಥವಾ ಯಾವುದೇ ಕಟಿಂಗನ್ನು ಬೆಳೆಸ್ಕೋಬೋದು. ಮುಂದೆ ನಾನು ಎಲ್ಲ ವಿಧಾನದಲ್ಲಿ ಯಾವ ರೀತಿ ಗುಲಾಬಿ ಗಿಡಗಳನ್ನ ಬೆಳೆಸೋದು ಅಂತ ತೋರಿಸ್ತಾ ಹೋಗ್ತೀನಿ ಮುಂದೆ ಆ ಟೈಮಲ್ಲಿ. ನೋಡಿ ನಾನು ಇಲ್ಲಿ ಎಲ್ಲ ಕಟಿಂಗನ್ನು ಒಂದೇ ಕವರಲ್ಲಿ ನೆಡ್ತೀನಿ. ಅದರಲ್ಲಿ ಒಂದೆರಡು ಗಿಡನಾದರೂ ಬದುಕತ್ತೆ ನಮಗೆ, ಹಾಗಾಗಿ ಎಲ್ಲ ಕಟಿಂಗನ್ನು ಒಂದೇ ಕವರಲ್ಲಿ ನೆಟ್ಟು ಇದನ್ನು ನಾನು ನೆರಳಲ್ಲೇ ಇಡ್ತೀನಿ. ಚಿಗುರು ಬಂದು ಮೊಗ್ಗು ಬಿಟ್ಟ ಮೇಲೆ ನಾವು ಅದನ್ನು ಬಿಸಿಲಲ್ಲಿ ಇಡಬೇಕು. ಇಲ್ಲ ಸ್ವಲ್ಪ ಇನ್ನು 1 ತಿಂಗಳ ಆದಮೇಲೆ ನಾವು ಇದನ್ನು ಸ್ವಲ್ಪ ಬಿಸಿಲು ಇರೋ ಜಾಗದಲ್ಲಿ ನೆಡ್ಬೋದು. ಇನ್ನು ಮುಂದೆ ತುಂಬ ಬಿಸಿಲು ಬರೋ ಮಾರ್ಚ್ ತಿಂಗಳಲ್ಲೆಲ್ಲ ತುಂಬ ಬಿಸಿಲಿರುತ್ತಲ್ಲ, ಹಾಗಾಗಿ ಇದನ್ನು ನೆರಳಲ್ಲಿ ಇಟ್ಟರೂ ಸಾಕಾಗತ್ತೆ. ತುಂಬ ಬಿಸಿಲು ಬೇಡ, ಇದಕ್ಕೆ ವಾತಾವರಣದಲ್ಲೇ ಹೀಟ್ ಇರುತ್ತೆ. ಹಾಗಾಗಿ ಈ ಟೈಮಲ್ಲಿ ನಾವು ಗಿಡಗಳನ್ನು ಬೆಳೆಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಇಷ್ಟೊಂದರೊಳಗಡೆ ಅಂದರೆ ನಾವು ಡಿಸೆಂಬರ್, ಜನವರಿ, ಫೆಬ್ರವರಿ ಈ 3 ತಿಂಗಳ ತುಂಬ ಚೆನ್ನಾಗಿ ಬರುತ್ತೆ ಗುಲಾಬಿ ಗಿಡಗಳು. ಮತ್ತು ಮೇ, ಜೂನ್, ಜುಲೈ ಆ 3 ತಿಂಗಳಲ್ಲೂ ನಾವು ಗುಲಾಬಿ ಗಿಡಗಳನ್ನು ಬೆಳೆಸ್ಕೋಬೋದು, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಸ್ವಲ್ಪ ಅದು ಮತ್ತೆ ನೀರು ಹಾಕಿ ಸ್ವಲ್ಪ ಪ್ರೆಸ್ ಮಾಡಿ ಇದನ್ನು ನಾನು ನೆರಳಲ್ಲೇ ಇಡ್ತೀನಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ ಫ್ರೆಂಡ್ಸ್. ಇದರ ಅಪ್ಡೇಟ್ಗಳನ್ನು ಮುಂದಿನ ವಿಡಿಯೋಗಳಲ್ಲಿ ತೋರಿಸ್ತೀನಿ. ಬಾಯ್.